ಮಂಡ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ HDK ವರ್ಸಸ್ HD ರೇವಣ್ಣ ಮಧ್ಯೆ ಫೈಟ್. HD ಕುಮಾರಸ್ವಾಮಿ ವಿರುದ್ಧ HD ರೇವಣ್ಣ ಸ್ಪರ್ಧೆ. ಮಂಡ್ಯ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ HD ರೇವಣ್ಣ. ಕುಮಾರಸ್ವಾಮಿ ಅವರ ಸಹೋದರ HD ರೇವಣ್ಣ ಅಲ್ಲ, ಹಾಸನ ಮೂಲದ ಒಬ್ಬ HD ರೇವಣ್ಣ ಎಂಬುವರಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಮಂಡ್ಯದಿಂದ ಪಕ್ಷೇತರವಾಗಿ ಸ್ಪರ್ಧೆಗಿಳಿದಿದ್ದಾರೆ HD ರೇವಣ್ಣ. ಚನ್ನರಾಯಪಟ್ಟಣದ ಕೋಡಿಹಳ್ಳಿಯ ದೊಡ್ಡೇಗೌಡರ ಪುತ್ರ ರೇವಣ್ಣ ಇವರು. ಈ ಬಾರಿ ಚುನಾವಣೆಯಲ್ಲಿ ಬಹಳ ಇಂತಹ ಸೇಮ್ ಹೆಸರಿರುವಂತವರು ಕಣದಲ್ಲಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾವು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ನೋಡಿದ್ವಿ. ಡಾಕ್ಟರ್ ಮಂಜುನಾಥ ಹೆಸರಿನಲ್ಲಿ ಅದೇ ರೀತಿಯಾದಂತಹ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರೇಟ್ ಅನ್ನ ಪಡೆದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅನ್ನೋರು ಕಣದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಹಾಸನ ಮೂಲದ ಒಬ್ಬ HD ರೇವಣ್ಣ ಎನ್ನುವಂಥವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಪಕ್ಷೇತರವಾಗಿ ಅವರು ಸ್ಪರ್ಧೆಗಿಳಿದಿದ್ದಾರೆ. ಇದೇ ಯಾವ ರೀತಿಯ ಟ್ಯಾಕ್ಟಿಕ್ಸಾ ಅಥವಾ ಕೋಇನ್ಸಿಡೆನ್ಸಾ ಅನ್ನುವಂಥದ್ದಕ್ಕೆ ಬಹುಶಃ ಉತ್ತರವನ್ನ ಹುಡುಕಬೇಕಾಗತ್ತೆ. ಇದು ಒಂದು ಅಸ್ತ್ರ ಆಗತ್ತೆ. ಯಾಕಂದ್ರೆ ಮತದಾರರನ್ನ ಒಂದು ಸ್ವಲ್ಪ ಗೊಂದಲಕ್ಕೀಡು ಮಾಡುವಂತಹ ಪ್ರಯತ್ನ ಇದು. ಸೇಮ್ ಎದುರಾಳಿ ಪಕ್ಷದಲ್ಲಿರುವಂತಹ ಅಭ್ಯರ್ಥಿಯ ಹೆಸರಿನವರನ್ನೇ ಹುಡುಕಿ ತಂದು ಕಣಕ್ಕಿಳಿಸುವಂಥದ್ದು. ಇದು ಒಂದು ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಇದೇ ರೀತಿಯಾದಂತಹ ಅಲಿಗೇಷನ್ ಮಾಡುತ್ತೆ. ಇದು ಒಂದು ರೀತಿ ಮತದಾರರನ್ನ ಗೊಂದಲಕ್ಕೀಡು ಮಾಡುವಂತಹ ಪ್ರಯತ್ನ ಅಂತ. ಇಲ್ಲಿ ಮಂಡ್ಯದಲ್ಲೂ ಕೂಡ ಅದೇ ಆಗ್ತಾ ಇದೆ. HD ರೇವಣ್ಣ ಅನ್ನೋರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈಗ ಕಣದಲ್ಲಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ. ಆಲ್ರೆಡಿ HD ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಇದ್ದಾರೆ. ಅದರ ಜೊತೆಗೆ HD ರೇವಣ್ಣ ಅನ್ನೋದು ಕೂಡ ತಕ್ಷಣಕ್ಕೆ ನೋಡಿದ್ರೆ ಕನ್ಫ್ಯೂಸ್ ಆಗಬೇಕು ಮತದಾರರು. ಆ ನಿಟ್ಟಿನಲ್ಲಿ ಇದು ಕೂಡ ಒಂದು ಅಸ್ತ್ರನ ಹಾಕಾದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.